ಬೇಸಿಗೆ ತಾಪಕ್ಕೆ ಆಚೆ ತುಂಬು ಚಂದ್ರನ ಬೆಳಕಿನಲ್ಲಿ ಮಂಚ ಹಾಕಿ ಮಲಗುವುದಕ್ಕೆ ಸಿದ್ಧವಾಗುತ್ತಿದ್ದ ತಂದೆಯ ಜೊತೆ ಸ್ವಲ್ಪ ಹೊತ್ತು ನಗುತ್ತಾ ಮಾತಾಡಲು ಶುರು ಮಾಡಿದ ಆನಂದ್. ಅಷ್ಟರಲ್ಲಿ ಕುಡಿಯಲು ನೀರು ತೆಗೆದುಕೊಂಡು ಬಂದಳು ಆನಂದ್ ಅಮ್ಮ ಶಾರದಾ. ಈ ಮಾತು ಆ ಮಾತು ಹೇಳಿಕೊಳ್ಳುತ್ತಾ ಮೂವರು ಸ್ವಲ್ಪ ಹೊತ್ತು ಮನಸ್ಫೂರ್ತಿಯಾಗಿ ನಗುತ್ತಾ, ನಂತರ ಮತ್ತೆ ಮತ್ತೆ ಕೇಳುತ್ತಿದ್ದೇನೆ ಎಂದುಕೊಳ್ಳಬೇಡ ಆನಂದ್, ಎಷ್ಟು ದಿನ ಉದ್ಯೋಗ ಇಲ್ಲದೆ ಇರುತ್ತೀಯಾ ಎಂದು ಕೇಳಿದನು ಆನಂದ್ ತಂದೆ ಲಕ್ಷ್ಮಣರಾವ್. ಈಗ ನನಗೇನು ಕಮ್ಮಿಯಾಗಿದೆ ಅಪ್ಪ, ಮತ್ತೆ ಉದ್ಯೋಗಕ್ಕಾಗಿ ಎಂದು ಮಾತನಾಡುತ್ತಿದ್ದೀರಾ? ಮನಸ್ಫೂರ್ತಿಯಾಗಿ ನಿಮ್ಮ ಜೊತೆ ಮಾತನಾಡುತ್ತಿದ್ದೇನೆ, ನಿಮ್ಮ ಜೊತೆ ಸಂತೋಷವಾಗಿದ್ದೇನೆ, ಬೇಕಾದಷ್ಟು ಸಮಯ ಕಳೆಯುತ್ತಿದ್ದೇನೆ, ನಿಮ್ಮ ಕಷ್ಟ ಸುಖ ಹತ್ತಿರ ಇದ್ದು ನೋಡಿಕೊಳ್ಳುತ್ತಿದ್ದೇನೆ. ಇದಕ್ಕಿಂತ ದೊಡ್ಡದ ಅಪ್ಪ ಉದ್ಯೋಗ ಎಂದು ಕೇಳಿದನು ಆನಂದ್. ಹೌದು ಆನಂದ್, ನೀನು ಹೀಗೆ ಇರುವುದರಿಂದ ನಮಗೆ ತುಂಬ ಸಂತೋಷವಾಗೇ ಇದೆ. ನಿಜ ಹೇಳಬೇಕೆಂದರೆ ಯಾವ ತಂದೆ ತಾಯಿಯಾದರೂ ಬಾಧ್ಯತೆಯಿಂದ ತಮ್ಮ ಜೀವನ ಪ್ರಯಾಣವನ್ನು ಸಾಗಿಸುತ್ತಾ ಕೊನೆಯ ಸಮಯದಲ್ಲಿ ಮಗನ ಹತ್ತಿರ ಸಂತೋಷವಾಗಿ ಇರಬೇಕೆಂದುಕೊಳ್ಳುತ್ತಾರೆ. ಆ ಅದೃಷ್ಟ ನಮಗೆ ಸಿಕ್ಕಿದೆ, ಅದಕ್ಕೆ ನಮಗೆ ಸಂತೋಷವೇ. ಆದರೂ ನಮ್ಮಿಂದ ನಿನ್ನ ಜೀವನ ಹಾಳಾಗಬಾರದು ಅಲ್ವಾ? ನನ್ನ ಜೀವನದಲ್ಲಿ ಯಾವುದು ಕಮ್ಮಿಯಾಗಿಲ್ಲ ಅಪ್ಪ, ನೀವು ಅನವಶ್ಯವಾಗಿ ಏನೋ ಊಹಿಸಿಕೊಂಡು ಮನಸ್ಸು ಹಾಳು ಮಾಡಿಕೊಳ್ಳುತ್ತಿದ್ದೀರಿ ಎಂದು ಹೇಳಿದನು ಆನಂದ್. ಈ ಕಾಲದಲ್ಲಿ ದೊಡ್ಡ ದೊಡ್ಡ ಉದ್ಯೋಗ ಮಾಡುವವರಿಗೆ ಹೆಣ್ಣು ಕೊಡಲು ಮುಂದೆ ಬರುವುದಿಲ್ಲ ಆನಂದ್. ಅಂತಹದರಲ್ಲಿ ಈ ಹಳ್ಳಿಯಲ್ಲಿ ನಮ್ಮನ್ನು ನೋಡಿಕೊಂಡು ವ್ಯಾಪಾರ ಮಾಡಿಕೊಳ್ಳುತ್ತಿದ್ದೀಯಾ? ನೀನು ಪ್ರಾಣವಾಗಿ ಪ್ರೀತಿಸುವ ಹುಡುಗಿ ಕೂಡ ನಿನ್ನ ನಿರ್ಣಯವನ್ನು ಕೇಳಿ ನಿನ್ನ ಬಿಟ್ಟು ಹೊರಟು ಹೋಗುತ್ತಾಳೆ. ಇನ್ನು ನಿನಗೆ ಹುಡುಗಿ ಹೇಗೆ ಸಿಗುತ್ತಾಳೆ ಎಂದು ನಮಗೆ ಚಿಂತೆ ಇರುವುದಿಲ್ಲವಾ ಎಂದು ಕೇಳಿದಳು ಆನಂದ ತಾಯಿ ಶಾರದಾ ನೋವಿನಿಂದ. ನಿನಗೆ ಒಂದು ವಿಷಯ ಹೇಳಲ ಅಮ್ಮ, ನನ್ನ ಓದಿಗಾಗಿ ತಂಗಿಯ ಮದುವೆಗಾಗಿ ಅಪ್ಪ ನೀನು ಎಷ್ಟು ಕಷ್ಟಪಟ್ಟಿದ್ದೀರಿ ಎಂದು ನನ್ನ ಕಣ್ಣಾರೆ ನಾನು ನೋಡಿದ್ದೇನೆ. ನಮಗಾಗಿ ನೀವು ಮಾಡಿರುವ ಸಾಲ ತೀರಿಸುವುದಕ್ಕೆ ಇಷ್ಟವಿಲ್ಲದೆ ಹೋದರೂ ಈ ವಯಸ್ಸಿನಲ್ಲಿ ನಿಮ್ಮನ್ನು ಬಿಟ್ಟು 2 ವರ್ಷ ದೂರವಾಗಿ ಹೋಗಿ ಉದ್ಯೋಗ ಮಾಡಿದೆ. ಈಗ ನಮ್ಮ ಸಾಲವೆಲ್ಲ ತೀರಿ ಹೋಗಿದೆ. ತಂಗಿಯೂ ಕೂಡ ಸಂತೋಷವಾಗಿ ಸಂಸಾರ ಮಾಡುತ್ತಿದ್ದಾಳೆ. ಈಗ ನಿಮ್ಮ ಜೀವನದಲ್ಲಿ ಪ್ರಶಾಂತವಾಗಿ ಕಳೆಯುವ ದಿನ ಬಂದಿದೆ. ಇದನ್ನು ಕೂಡ ಎಲ್ಲೋ ದೂರವಾಗಿದ್ದು ನಿಮ್ಮ ಮೇಲೆ ಭಾರ ಹಾಕಿ ಬಿಟ್ಟು ಬಿಡುವುದು, ನಿಮ್ಮ ಸಂತೋಷವನ್ನು ನಿಮಗೆ ದೂರ ಮಾಡುವುದು ನನಗೆ ಇಷ್ಟವಿಲ್ಲ. ಹಾಗೆಂದು ನೀವು ಇರದೆ ಇರಲಾಗುತ್ತಿಲ್ಲ ಎಂದು ತಿಳಿದು ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ತೊಂದರೆ ಕೊಡಲಾರೆ. ನಿಜವಾಗಿ ಎಷ್ಟೋ ಸಾವಿರ ಸಂಬಳ ತೆಗೆದುಕೊಂಡು ಉದ್ಯೋಗ ಮಾಡುವುದಕ್ಕಿಂತ ಸ್ವಲ್ಪ ಲಾಭದಲ್ಲೇ ನಿಮ್ಮ ಹತ್ತಿರ ಇದ್ದು ನಿಮ್ಮ ಕಣ್ಣಲ್ಲಿ ನಿಜವಾದ ಆನಂದ ನೋಡುತ್ತಾ ಸ್ವಲ್ಪ ಸಂಪಾದಿಸಿದರೂ ನನಗೆ ತೃಪ್ತಿಯಾಗಿರುತ್ತದೆ. ಇನ್ನು ಮದುವೆ ಎಂದು ಕೇಳುತ್ತೀಯಾ? ನನ್ನ ಉದ್ಯೋಗ, ಕ್ವಾಲಿಫಿಕೇಷನ್, ಹಣವನ್ನು ನೋಡಿ ಬರುವ ಹುಡುಗಿ ನನಗೆ ಅವಶ್ಯಕತೆ ಇಲ್ಲ. ನನ್ನನ್ನು ನನ್ನ ಹಾಗೆ ಇಷ್ಟಪಡೋ, ನನ್ನ ಕುಟುಂಬವನ್ನು ತನ್ನ ಕುಟುಂಬದಂತೆ ನೋಡಿಕೊಳ್ಳುವ, ಸಾಂಪ್ರದಾಯವಾಗಿ ನಮ್ಮಲ್ಲಿ ಒಬ್ಬರಾಗಿ ಬೆರೆತು ಇರುವ ಹುಡುಗಿ ಯಾವಾಗ ಸಿಕ್ಕುತ್ತಾಳೋ ಆಗ ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದನು ಆನಂದ್. ಹಾಗಲ್ಲ ಆನಂದ್ ಎಂದು ಹೇಳುತ್ತಿರುವ ತನ್ನ ತಂದೆಯ ಕೈಯನ್ನು ಹಿಡಿದುಕೊಂಡು, ಕೊನೆಯವರೆಗೂ ನಮಗೆ ಜೊತೆಯಾಗಿ ಇರುತ್ತಾರೆ ಎಂದು ಮಕ್ಕಳನ್ನು ಹೆರುತ್ತೀರಿ. ಅಂತಹದರಲ್ಲಿ ಮಧ್ಯದಲ್ಲೇ ಬಿಟ್ಟು ಹೋಗಿ ಎಂದು ಹೇಳಿದರೆ ಹೇಗೆ ಹೋಗುತ್ತೇನೆ ಎಂದುಕೊಳ್ಳುತ್ತಿದ್ದೀರಿ ಅಪ್ಪ ಎಂದು ಕೇಳಿದನು ಆನಂದ್. ನಿಮ್ಮ ಜೊತೆನೇ ನನ್ನ ಜೀವನ ಎಂದು ದೇವರು ಬರೆದಿಟ್ಟಿದ್ದಾನೆ ಎಂದು ಹೇಳಿದ ಮಗನನ್ನು ಪ್ರೀತಿಯಿಂದ ಅಪ್ಪಿಕೊಂಡಳು ಶಾರದಾ ಮತ್ತು ಲಕ್ಷ್ಮಣರಾವ್. ವರ್ಷ ಕಳೆಯುತ್ತಿದ್ದ ಹಾಗೆ ತುಂಬ ಅದ್ಧೂರಿಯಾಗಿ ಆನಂದ್ ಮದುವೆ ನಡೆಯುತ್ತದೆ. ಆನಂದ್ ಒಳ್ಳೆಯ ಆಲೋಚನೆ, ನಡವಳಿಕೆಯನ್ನು ಅರ್ಥ ಮಾಡಿಕೊಳ್ಳುವ ಸಂಬಂಧಿಕರ ಹುಡುಗಿ ಗೀತಾ ಅವರ ಜೊತೆ 7 ಹೆಜ್ಜೆ ಹಾಕಿ 7 ಜನ್ಮಗಳವರೆಗೂ ಜೊತೆ ಜೀವನ ಹಂಚಿಕೊಳ್ಳುತ್ತೇನೆ ಎಂದು ಮುಂದೆ ಬಂದಳು. ಈಗ ಶಾರದಾ ಲಕ್ಷ್ಮಣರಾವ್ ಅವರಿಗೆ ಪೂರ್ತಿ ಆನಂದವಾದ ನೆಮ್ಮದಿಯ ಜೀವನ ಸಿಕ್ಕಿತು. ಮೊಮ್ಮಗನ ಆಟಪಾಠಗಳನ್ನು ನೋಡುತ್ತಾ ತಮ್ಮ ಉಳಿದ ಜೀವನವನ್ನು ಸಂತೋಷವಾಗಿ ಕಳೆಯುತ್ತಾರೆ.
ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲ ಬಾರಿ ಚಾನಲನ್ನು ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.